ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಂಕಿ ಸೌಮ್ಯ ಆರ್ಟ್ಫುಲ್ ಲೈಫ್. ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತು ಬೆಳಗಿನ ಜಾವ ಒಂದು 5 ಗಂಟೆಗೆ ವ್ಲಾಗ್ ಶುರು ಮಾಡಿದ್ದೀನಿ. ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದಿದ್ಮೇಲೆ ಎದ್ದಿದ ತಕ್ಷಣ ಇನ್ನು ಹೊರಗಡೆ ಇನ್ನೂ ಸ್ವಲ್ಪ ಕತ್ಲಿತ್ತು. ಒಂದು 5:15 ಹಂಗೆ ಹೊರಗಡೆ ಹೋಗೋಣ ಅಂತ ಸ್ವಲ್ಪ ಹಂಗೆ ಬಿಸಿನೀರು ಕಾಯಿಸ್ಕೊಂಡು ಕುಡ್ದು ಒಂದು 10 ನಿಮಿಷ ಹಂಗೆ ಕೂತ್ಕೊಂಡೆ. ಆಮೇಲೆ ಒಂದು 10 ನಿಮಿಷ ಆದ್ಮೇಲೆ ಮತ್ತೆ ಇಲ್ಲಿ ಹೊರಗಡೆ ಬಂದುಬಿಟ್ಟು ಎಲ್ಲ ನೀಟಾಗೆಲ್ಲ ಕಸ ಗುಡಿಸ್ಬಿಟ್ಟು ಇಲ್ಲಿ ನೀರು ಹಾಕ್ತಾಯಿದ್ದೀನಿ ಗೇಟ್ ಹತ್ರ ಒಂದು ರಂಗೋಲಿ ಹಾಕೋಣ ಅಂತ. ಇವಾಗ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಕಸ ಜಾಸ್ತಿ ಬೀಳಲ್ಲ. ಮೊದಲಾದ್ರೆ ಸ್ವಲ್ಪ ಗಸಗಸೆ ಗಿಡ ಇತ್ತಲ್ಲ, ಎಲೆಗಳು ಹಣ್ಣುಗಳು ಸ್ವಲ್ಪ ಜಾಸ್ತಿ ಬೀಳವು. ಇವಾಗ ಗಿಡ ಕಡ್ದಾಗ್ತಾಗಿಂದ ಅಷ್ಟು ಕಸನೇ ಇರಲ್ಲ ಗುಡ್ಸೋಕ್ಕೆ. ಸುಮ್ಮನೆ ಗುಡಿಸ್ಬೇಕು ಅಂದರೆ ಗುಡಿಸ್ಬೇಕಷ್ಟೇ. ಗಾಳಿಗೆ ಹಾರ್ಕೊಂಬಂದಿರೋ ಪೇಪರ್ಗಳು ಇವೇನೇ ಇದ್ದರೆ ಅಷ್ಟೇ ಕಸ. ಇನ್ನು ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ. ಇನ್ನು ಅಷ್ಟರಲ್ಲಿ ನಮ್ಮ ಮನೆಯವರೆಲ್ಲ ಎದ್ದಿದ್ರು, ನನ್ನ ಮಗಳು ನಮ್ಮ ಯಜಮಾನ್ರೆಲ್ಲ ಎದ್ದಿದ್ರು. ಇನ್ನು ಕಾಫಿ ಮಾಡಿಬಿಟ್ಟು ಕಾಫಿ ಕುಡ್ದಿದ್ದು ಆಯ್ತು. ಇವತ್ತು ಸ್ವಲ್ಪ ಮಾಡಾಕ್ಷಿರಕ್ಕೆ ಹೋಗೋ ಸ್ವಲ್ಪ ಕೆಲಸ ಐತೆ, ಅದೇನು ತಗೊಂಡು ಬಂದ್ವಿ ಏನು ಮಾಡಾಕ್ಷಿರಕ್ಕೆ ಹೋಗಿ ಅಂತ. ವಿಡಿಯೋ ಕೊನೆಯದಾಗಿರುತ್ತೆ, ವಿಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಇನ್ನು ಮನೆಗಳ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡು, ಈ ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಕೆಲಸಗಳೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಒಂದು 9-10 ಗಂಟೆಗೆಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ನನ್ನ ಮಗಳಿಗೆ ಸ್ನಾನಕ್ಕೆ ನೀರು ತೊಡ್ಕೊಟ್ಟು ಬಂದೆ, ಬಿಸಿನೀರು. ಇನ್ನು ಅವಳಿನ ಸ್ನಾನ ಮಾಡ್ಕೊಬರೋ ಅಷ್ಟರಲ್ಲಿ ಇಲ್ಲಿ ತಿಂಡಿಗಿನ ರೆಡಿ ಮಾಡೋಣ ಅಂತ ಕ್ಯಾರೆಟು ಹುಳ್ಳಿಕಾಯಿ ಎಲ್ಲ ಪಲಾವ್ಗೆ ಹಚ್ಕೊಂಬನ ಅಂತ ಹಚ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಇದ್ದಾವೇನೋ ಅಂತ ಪಲಾವ್ ಮಾಡೋಣ ಅಂತ ಎಲ್ಲ ತಗೊಂಡೆ. ಬಿಡತ್ತೆ, ಆಲೂಗೆಡ್ಡೆ ಇಲ್ದಿದ್ರೂ ಚೆನ್ನಾಗಿರುತ್ತೆ ಅಂತ ಕ್ಯಾರೆಟು ಹುಳ್ಳಿಕಾಯಿ ಇವನ್ನೇ ಹಾಕಿ ಮಾಡ್ತಾಯಿದ್ದೀನಿ. ಮೆಂತ್ಯ ಸೊಪ್ಪಿತ್ತು, ಮೆಂತ್ಯ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮತ್ತೇನು ಪಲಾವ್ ಮಾಡಿ ಜಾಸ್ತಿ ದಿನ ಆಯಿತು ಅಂತಂದೇಳ್ಬಿಟ್ಟು ಇಲ್ಲಿ ಪಲಾವೇ ಮಾಡೋಣ ಅಂತ ಎಲ್ಲ ಹಚ್ಕೊಂಡೆ. ಇವಾಗ ಸ್ವಲ್ಪ ಶುಂಠಿ ಕಾಯಿ ಎಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಾಡೋಣ ಪಲಾವು ಅಂತಂದರೆ ಎಲ್ಲ ಹಚ್ಕೊತಾ ಇದ್ದೀನಿ. ಮಾಮೂಲಾಗಾದರೆ ನಾನು ಮಾಮೂಲೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ಖಾರದ ಪುಡಿ ಮಸಾಲೆ ಪುಡಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ಮಾಡೋಣ ಅಂತ ಮಸಾಲೆಗೆಲ್ಲ ಜೋಡಿಸ್ಕೊಂಡೆಲ್ಲ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ನಾನು 2 ಥರ ಮಾಡ್ತೀನಿ ಪಲಾವು. ಮಾಮೂಲಿ ಈ ಥರ ಕಾಯಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಮಾಡ್ತೀನಿ. ಮತ್ತು ಇನ್ನು ಮಾಮೂಲಾಗೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ಸಿಂಪಲ್ಲಾಗಿ ಹಂಗೂ ಮಾಡ್ತೀನಿ. ಹಂಗೂ ಚೆನ್ನಾಗಿರುತ್ತೆ, ಹಿಂಗೂ ಚೆನ್ನಾಗಿರುತ್ತೆ. ಇನ್ನು ನನ್ನ ಮಗಳಿಗೆ ಸ್ನಾನ ಮಾಡ್ಕೊಂಬಲ್ಲ. ಅಮ್ಮ ನಾನೇ ಪೂಜೆ ಮಾಡ್ತೀನಿ, ನೀಟಾಗೆಲ್ಲ ಫೋಟೋಗಳೆಲ್ಲ ಒರೆಸ್ಬಿಟ್ಟು ನೀಟಾಗೆಲ್ಲ ಬೊಟ್ಟುಗಳು ಇಟ್ಬಿಟ್ಟು ಮಾಡ್ತೀನಿ ಅಂತ ಅವಳೇ ಇಂಟ್ರೆಸ್ಟಾಗೆಲ್ಲ ಕೂತ್ಕೊಂಡು ಮಾಡ್ತಾಯಿದ್ದಾಳೆ. ಇನ್ನು ಸರಿ ಬಿಡತ್ತೆ, ಅವಳೇ ಇವತ್ತು ಪೂಜೆ ಮಾಡಲಿ, ಹೆಂಗೂ ನನಗೂ ಟೈಮ್ ಇಲ್ಲ ಅಂತಂದೇಳ್ಬಿಟ್ಟು ಅವಳನ್ನೇ ಮಾಡೋ ಅಂದೆ. ನನ್ನ ಮಗಳಿಗೆ ಈ ಥರ ಪೂಜೆ ಮಾಡೋದಾಗಿರ್ಬೋದು, ಈ ಥರ ಕೆಲಸಗಳಂದರೆ ಅವಳಿಗೂ ತುಂಬ ಇಷ್ಟ. ಈ ಪೂಜಾ ಮಂದಿರ ತಂದಾಗ್ಲಿಂದ ಅವಳೇ ಡೈಲಿ ದೀಪ ಹಚ್ಬಿಟ್ಟು ಊದ್ಗಡ್ಡೆ ಹಚ್ಬಿಟ್ಟು ಅವಳೇ ಡೈಲಿ ಪೂಜೆ ಮಾಡೋದು. ಇನ್ನು ನಮ್ಮ ಗಿಡದಲ್ಲೇ ಇನ್ನು ದಾಸವಾಳದವ ಜಾಸ್ತಿ ಬಿಟ್ಟಿದ್ವು, ಅವನ್ನೆಲ್ಲ ಕಿತ್ಕೊಂಬಂದು ಇನ್ನು ಫೋಟೋಗಳೆಲ್ಲ ಒರೆಸಿನ ಬೊಟ್ಟುಗಳಿಟ್ಟಿದ್ದೆಲ್ಲ ಆಯ್ತು ಅವಳದಿನ. ಇನ್ನೆಲ್ಲ ಫೋಟೋಗಳಿಗೆಲ್ಲ ಹೂವು ಇಡ್ತಾ ಇದ್ದಾಳೆ. ಇನ್ನು ಮನೆಯವರೇ ವೀಡಿಯೋ ಶೂಟ್ ಮಾಡ್ತಿದ್ರು. ನನ್ನ ಮಗಳು ಎಷ್ಟು ನೀಟಾಗಿ ಪೂಜೆ ಮಾಡ್ತಾ ಇದ್ದಾಳಂತೆ, ಎಷ್ಟು ಇಂಟ್ರೆಸ್ಟಾಗಿ ನೋಡಿ ಎಷ್ಟು ನೀಟಾಗಿ ವೀಡಿಯೋ ತೆಗಿತಾ ಇದ್ದಾರೋ. ಇನ್ನು ಅವಳದಿನ ಪೂಜೆ ಆಗೋಷ್ಟರಲ್ಲಿ ನಾನು ಇನ್ನು ಪಲಾವ್ಗೆಲ್ಲ ಕುಕ್ಕರ್ಗೆಲ್ಲ ಜೋಡಿಸ್ದೆ. ಇನ್ನು ಅವಳಿನ ಪೂಜೆ ಆಗಿಬಿಟ್ಟು ಇನ್ನು ಅವಳಿಗಿನ ನೀಟಾಗೆಲ್ಲ ತಲೆ ಎಲ್ಲ ಒರೆಸ್ಬಿಟ್ಟು ನೀಟಾಗೆಲ್ಲ ಬಿಡಿಸ್ಬಿಟ್ಟು ನೀಟಾಗೆಲ್ಲ ಜಡೆ ಹಾಕ್ಬಿಟ್ಟು ಇನ್ನು ಅವಳಿಗಿನ ರೆಡಿ ಮಾಡಿಬಿಟ್ಟು ಇನ್ನು ಅವಳು ತಿಂಡಿ ತಿನ್ಕೊಂಡು ಇನ್ನು ಅವಳಿನ ಸ್ಕೂಲಿಗೆ ಹೊರಟ್ರೆ ನಾನು ಹೆಂಗೂ ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡಿದ್ದೆ. ಇನ್ನು ಸಿಂಪಲಾಗಿ ಒಂದು ಡ್ರೆಸ್ ಹಾಕ್ಕೊಂಡು ಇನ್ನು ರೆಡಿ ಆಗಿಬಿಟ್ಟು ಹೋಗೋದೆ. ಈ ಪೂಜಾ ಮಂದಿರ ನೋಡ್ರಿ ಎಷ್ಟು ಚೆನ್ನಾಗೈತಿ. ಈ ದೇವ್ರ ರೂಮ್ ಇದೇನು ಇಲ್ದಿದ್ದಂಥವ್ರಿಗೆ ಈ ಪೂಜಾ ಮಂದಿರ ಚೆನ್ನಾಗಿರುತ್ತೆ. ಆರಾಮಾಗಿ ಇದು ಗೋಡೆಗೂ ಫಿಕ್ಸ್ ಮಾಡ್ಕೋಬೋದು, ಇಲ್ಲ ನಾವೆಲ್ಲರೂ ನೆಲದಲ್ಲಿ ಎಲ್ಲಾದರೂ ಇಟ್ಕೊತೀವಿ ಅಂದರೆ ಎಲ್ಲಾದರೂ ಒಂದು ಕಡೆ ನೆಲದಲ್ಲಾದರೂ ಇಟ್ಕೋಬೋದು. ನಾವಿದನ್ನು ಗೋಡೆಗೆ ಫಿಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ನಾವಿವತ್ತು ಏನಕ್ಕೆ ಮಾಡಾಕ್ಷಿರ ಕೊಳ್ತಿರೋದು ಅಂದರೆ ಒಂದು ಸ್ಟೋರೇಜ್ ಮಂಚ ಬೇಕು. ನಮ್ಮನೇಲಿ ಸ್ವಲ್ಪ ಬಟ್ಟೆಗಳು ಸ್ವಲ್ಪ ಜಾಸ್ತಿ ಬೀರ್ವ ತುಂಬೋಗಿದ್ದಾವೆ, ಬೀರ್ವನಲ್ಲಿ ಹಿಡಿಯಲ್ಲ. ಅದಕ್ಕೋಸ್ಕರ ಒಂದು ಮಂಚ ತಗೊಬಂದರೆ ಸ್ಟೋರೇಜ್ ಬಟ್ಟೆನೂ ಇಕ್ಕೋಬೋದು, ಆರಾಮಾಗಿ ಮಂಚನೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಅಲ್ಲಿಗೆ ಹೋದ್ಮೇಲೆ ಅವ್ರ ಅಂಗಡಿಯವ್ರು ಏನಂದ್ರೆ ಸ್ಟೋರೇಜ್ ಮಂಚ ಚೆನ್ನಾಗಿ ಬಂದೋಬಸ್ತಾಗಿರಲ್ಲ, ಇವಾದರೆ ಚೆನ್ನಾಗಿರ್ತಾವೆ, ನಿಮಗೆ ಸುಮಾರಾದ ಒಂದು 20 ವರ್ಷದ ಮೇಲೆ ಬರ್ತವೆ ಅಂತ ಅಂದು ಸರಿ ಬಿಡು ಅಂತ ಇದನ್ನೇ ತಗೊಂಬಂದ್ವಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಸಿಗೋಣ ನಾಳೆ ಒಂದು ವಿಡಿಯೋ.